ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ನಿನಗಿದೆಲ್ಲ ಅರ್ಥ ಆಗಲ್ಲ. ಇದೆಲ್ಲ ದೊಡ್ಡ ಗೇಮ್ ಅಂತ ಅನಿಸ್ತಾ ಇಲ್ವಾ ನಿನಗೆ? ಸತ್ತೋದಳು ಮತ್ತೆ ಬದುಕು ಬರ್ತಾಳೆ ಅಂದರೆ ಏನರ್ಥ? ನಾನಿಂತೆಷ್ಟೋ ಘಟನೆಗಳನ್ನು ಟಿ ವಿನಲ್ಲಿ ಪೇಪರಲ್ಲಿ ನೋಡಿದ್ದೀನಿ. ನೀವು ಗಮನಿಸಿರ್ತೀರಲ್ವಾ? ಗಮನಿಸಿದ್ದೀನಿ. ಆದರೆ ಈಗ ಸಿಂಧು ಬಗ್ಗೆ ನಾನು ಯಾವುದೇ ಗಮನ ಕೊಡಲ್ಲ. ಮತ್ತೆ ಅವಳನ್ನ ನನ್ನ ಜೀವನದಲ್ಲಿ ಕಲ್ಪನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಲಕ್ಕಿ, ಅವಳ ಆರೋಗ್ಯ ಸರಿ ಇಲ್ಲ. ಅವಳ ಆಯಸ್ಸೆ ಬರೀ 3 ತಿಂಗಳಂತಲ್ವಾ? 3 ತಿಂಗಳಿಗೋಸ್ಕರ ಯಾಕೆ ಈ ದ್ವೇಷ? ನಾನು ಸಿಂಧು ಬಗ್ಗೆ ನಿನಗೆ ಇನ್ನೂ ಗೊತ್ತಿಲ್ಲ. ಈಗ ಅವಳ ಬಗ್ಗೆ ಏನೂ ಪ್ರಶ್ನೆ ಮಾಡೋದು ಬೇಡ ಲಕ್ಕಿ. ನಾವಿಬ್ರು ಗಂಡ ಹೆಂಡತಿ ಆಗಿದ್ದೀವಲ್ಲ. ಈಗ ನಮ್ಮ ಮಧ್ಯೆ ಯಾರೇ ದುರುದ್ದೇಶ ಇಟ್ಕೊಂಡು ಬಂದರೂ ನಮ್ಮನ್ನು ದೂರ ಮಾಡೋದಕ್ಕೆ ಸಾಧ್ಯನಾ? ಆದರೂ ತೊಂದರೆ ಕೊಡ್ತಾರೆ ಅನ್ನು. ಸತ್ಯ ತೊಂದರೆನ ಸೇವೆ ಅಂತ ಅಂದ್ಕೊಂಡು ಮಾಡೋಣ. ಅವ್ರ ಮುಂದೆ ನೀವು ಮನುಷ್ಯತ್ವದಲ್ಲಿ ದೊಡ್ಡವರಾಗಿ. ದೇವ್ರು ನಮ್ಮ ಕೈ ಹಿಡಿತಾನೆ. ಕೆಟ್ಟ ಸ್ಥಿತಿನಲ್ಲಿ ಮನೆ ಮುಂದೆ ನಿಂತಿರೋ ಸಿಂಧುನ ಹಾಗೆ ವಾಪಸ್ ಕಳಿಸೋದು ಬೇಡ. ಅನು, ಅರ್ಥ ಮಾಡ್ಕೋ. ಇನ್ನು 10 ದಿನ ಬದುಕೋದಂತ ಡಾಕ್ಟರ್ ಹೇಳಿದ ಜನ ಕೂಡ 10 ವರ್ಷ ಬದುಕಿದ್ದಾರೆ. ಇದನ್ನ ತಮಾಷೆಯಾಗಿ ತಗೋಬೇಡ ಅನು. ನಾನು ಯಾವತ್ತೂ ಬಿಟ್ಟಿರೋಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದೀನಿ ನೋಡಿ. ನಾನು ನಿಮ್ಮನ್ನು ಯಾವತ್ತೂ ಏನು ಕೇಳ್ದವಳಲ್ಲ, ಬೇಡ್ದವಳಲ್ಲ. ಆದರೆ ಈ ವಿಚಾರವಾಗಿ ಇಲ್ಲ ಅನ್ಬೇಡಿ, ಆಗಲ್ಲ ಅನ್ಬೇಡಿ ಲಕ್ಕಿ.